ಅಲ್ಪಸಂಖ್ಯಾತರು ಒಗ್ಗಟ್ಟು ಹೊಡೆಯೋ ಕೆಲಸ ಏನೋ ಪಾರ್ಟಿ ಒಳಗೆ ಆಗ್ತಾ ಇದೆಯಾ? ಯಾಕಂದ್ರೆ ನಿಮ್ಮ ಸಮುದಾಯದವರು ಇದ್ದಾರೆ ಮಾತಾಡ್ತಿಲ್ಲ. ರಿಜ್ವಾನ್ ಅವರು, ಸಲೀಂ ಅಹಮದ್ ಅವರು ನಮ್ಮವರೇ ನಮಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳಿ ಯಾರು ಹಾಕಿದ್ದಾರೆ ಹೇಳ್ಬೇಕಾದ್ರೆ ಹೆಸರು ಸಮೇತ ಹೇಳ್ಬೇಕಾದ್ರೆ. ಈಗ ನೀವು ಕೇಳಿದ್ರಿ ಜಬ್ಬಾರ್ ಅವರು, ಸಲೀಂ ಅಹಮದ್, ನಸೀರ್ ಅಹಮದ್ ನಾನು ಹೇಳ್ತೀನಿ ಯಾರಂತ ಹೇಳ್ಬೇಕಾನೆ. ಈಗ ನನಗೆ ಹೈಕಮಾಂಡ್ನಿಂದ ಸ್ಟಾರ್ ಕ್ಯಾಂಪೇನರ್ ಆಗಿದೆ, ಕೇರಳ ಜವಾಬ್ದಾರಿ ಹಾಕಿದ್ರು. ನಮಗೆ ಮನೆ ಮುಖ್ಯಮಂತ್ರಿಗಳು 5ನೇ ತಾರೀಕು ಸಮೀನಾ ಬರ್ತಾರಂತ ಘೋಷಣೆ ಮಾಡಿದರು. ನಾನೇ ವೇಣುಗೋಪಾಲ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಇಲ್ಲ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಟ್ಟಿದ್ದಾರೆ 5ನೇ ತಾರೀಕು ಹೋಗ್ಬೇಕಂತ ಹೋದೆ. ನಾನು ದಾವಣಗೆರೆಯಲ್ಲಿ ಒಂದು ರೋಡ್ ಶೋ ಥರನೇ ಮಾಡಿದೆ. ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಾ. ಪ್ರೆಸ್ ಮೀಟ್ ಮಾಡಿದೆ, ಮಲ್ಲಿಕಾರ್ಜುನ ಮನೆಯಲ್ಲಿ ಊಟ ಮಾಡಿದ್ದೀನಿ ನಾನು. ಇನ್ನು ಆಮೇಲೆ ಅಲ್ಲೇ ಪ್ರೆಸ್ಸಲ್ಲೂ ಹೇಳಿದೆ ನಾನು ಅಗತ್ಯ ಇದ್ದರೆ ಬಾಗಲಕೋಟೆ ಹೋಗ್ತಾ ಇದ್ದೀನಿ ಇಲ್ಲಿಂದ. ನಾನು ಅಗತ್ಯ ಇದ್ದರೆ 7ನೇ ತಾರೀಕು ತಿರ್ಗಾ ಬರ್ತೀನಿ. ನನ್ಗೆ ಹೇಳಿ ಅಂದರೆ 7ನೇ ತಾರೀಕು ಕರೆದಿದ್ರೆ ತಿರ್ಗಾ 7ನೇ ತಾರೀಕು ಹೋಗ್ತಾನೆ. ಇಲ್ಲ ಅಗತ್ಯ ಇದೆ ಬರೇ ಬಂದು ನೀವು ಒಂದು ರೋಡ್ ಶೋ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ಸಾಕು ಅಂತ ಹೇಳಿದ್ರು. ನಾನು ಕೆಲಸ ಮಾಡಿದ್ದೀನಿ, ಪಕ್ಷದ ಜವಾಬ್ದಾರಿ ನಾನು ಏನು ಕೊಟ್ಟಿದ್ದು ಮಾಡಿದ್ದೀನಿ. ಹಂಗೂ ಮಾಧ್ಯಮದಲ್ಲಿ ನಾನು ಹೇಳಿದ್ದೀನಿ. ನಾನು ಬಾಗಲಕೋಟೆ ಹೋಗ್ತಾ ಇದ್ದೀನಿ ಇವತ್ತು. ನೀವು 7ನೇ ತಾರೀಕು ಅಗತ್ಯ ಇದೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಕರೆದ್ರೆ ನಾನು ಬರ್ತಾ ಇದ್ದೇನೆ. ಆ ಥರ ಗೊಂದಲ ಏನಿಲ್ಲ. ಎಲ್ಲ ನಾವು ಒಂದಾಗಿದ್ದೀವಿ. ಈ 2 ಸೀಟು ನಾವು ಗೆದ್ದೇ ಗೆಲ್ತೀವಿ.